ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 17ನೇ ಅಧ್ಯಾಯ ಅದರ 5ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಮನುಷ್ಯರನ್ನ ಭುಜಬಲವೆಂದು, ಮನುಷ್ಯರು ನಮಗೆ ಎಲ್ಲ ಎಂಬುದಾಗಿ ಅವರ ಮೇಲೆ ಭರವಸೆ ಬಿಡುವಂಥ ಮನುಷ್ಯನು ಶಾಪಗ್ರಸ್ತನು ಎಂಬುದಾಗಿ. ದೇವರು ಏನಕ್ಕೆ ಈ ರೀತಿಯಾಗಿ ದೇವರು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ದೇವರ ಒಂದು ಚಿತ್ತ ಏನು ಎಂಬುದಾಗಿ ನೋಡುವಾಗ, ಆತನು ಮನುಷ್ಯರೆಲ್ಲರೂ ದೇವರನ್ನ ಪ್ರಾರ್ಥಿಸಬೇಕೆಂಬುದೇ ಆತನ ಇಷ್ಟ. ಯಾಕೆಂದ್ರೆ ನಾವು ಏನು ಬೇಡಿದರೂ ನಮಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಎಂಬುದಾಗಿ ದೇವರಿಗೆ ಮಾತ್ರನೇ ಗೊತ್ತು. ಹಲ್ಲೆಲೂಯ. ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು, ಯಾವ ಸಮಯಕ್ಕೆ ಏನು ಕೊಟ್ಟರೆ ಇವರಿಗೆ ಒಳ್ಳೆಯದಾಗಿರುತ್ತೆ ಎಂಬುದಾಗಿ ಕರ್ತನಿಗೆ ಗೊತ್ತು. ಹಲ್ಲೆಲೂಯ. ಆದರೆ ನಮ್ಮ ಭರವಸೆ ನಾವು ದೇವರಿಗೆ ಕೊಡದೆ ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ, ನಮ್ಮ ಎಲ್ಲ ಒಂದು ಕಾರ್ಯಗಳಿಗಾಗಿ ನಾವು ಮನುಷ್ಯರ ಮೇಲೆ ಆತುಕೊಂಡು ಸೋತು ಹೋಗೋದನ್ನು ನಾವು ನೋಡ್ತೇವೆ. ಯಾಕೆಂದರೆ ಅನೇಕ ಮಂದಿ ಮನುಷ್ಯರ ಮೇಲೆ ಭರವಸೆ ಬಿಟ್ಟು ಅವರು ಮಾಡುವಂಥ ಮೋಸಗಳು, ಅವರು ಮಾಡುವಂಥ ಕುತಂತ್ರಗಳು, ಅವರು ಜೀವನದಲ್ಲಿ ಮತ್ತೆ ಆ ಕಾರ್ಯಗಳು ಅವರಿಗೆ ತಿಳಿದು ಬಂದಾಗ ಪ್ರತಿ ಜನರು ಅವರ ಜೀವಿತಗಳನ್ನು ಎಷ್ಟೋ ಜನ ನಷ್ಟಪಡಿಸಿಕೊಳ್ಳೋದನ್ನು ನಾವು ನೋಡ್ತೇವೆ. ಅದು ದೇವರಿಗೆ ಇಷ್ಟ ಇಲ್ಲ. ಮನುಷ್ಯನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಅವನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಂಡು ಒಳ್ಳೆ ರೀತಿಯಾಗಿ ಜೀವಿಸಬೇಕನ್ನೋದೇ ದೇವರ ಒಂದು ಆಲೋಚನೆ. ಆ ರೀತಿಯಾಗಿ ನಾವು ಜೀವಿಸಬೇಕು ಅಂದರೆ ನಾವು ದೇವರ ಮೇಲೆ ಆತುಕೊಳ್ಳಬೇಕು. ದೇವರ ಮೇಲೆ ಆತುಕೊಳ್ಳುವಾಗ ದೇವರು ನಮಗೆ ಏನು ಬೇಕೋ ತಕ್ಕ ಸಮಯಕ್ಕೆ ಕೊಡುವಾತನಾಗಿದ್ದಾನೆ. ಆದರೆ ಮನುಷ್ಯನು ಕೆಲವೊಂದು ಸಾರಿ ತನ್ನ ಸ್ನೇಹಿತರನ್ನ ಬಲವಾದ ಬಲ ಎಂಬುದಾಗಿ ನಂಬುತ್ತಾನೆ. ಕೆಲವೊಂದು ಸಾರಿ ಬಂಧುಗಳಲ್ಲಿ ಭರವಸೆ ಬಿಡ್ತಾನೆ, ಇವರು ನನಗೆ ಬೇಕಾದೆಲ್ಲವನ್ನು ಕೊಡುತ್ತಾರೆ ಎಂಬುದಾಗಿ. ಇನ್ನೂ ಕೆಲವರು ಒಂದು ಅಧಿಕಾರಿಗಳ ಮೇಲೆ ಭರವಸೆ ಬಿಡ್ತಾರೆ. ಈ ಅಧಿಕಾರಿಗಳ ಮೇಲೆ ಮನಸ್ಸಿಟ್ಟರೆ ನಮಗೆ ತಕ್ಕ ಸಮಯಕ್ಕೆ ನಮಗೆ ಏನು ಬೇಕೋ ಅದನ್ನೆಲ್ಲ ಇವರು ಮಾಡಿಕೊಡ್ತಾರೆ ಎಂಬುದಾಗಿ. ಇನ್ನೂ ಕೆಲವರು ತಮ್ಮ ಮಕ್ಕಳ ಮೇಲೆ ಭರವಸೆ ಬಿಡ್ತಾರೆ. ಮಕ್ಕಳನ್ನು ಇಷ್ಟು ಕಷ್ಟದಿಂದ ಓದಿ ಬೆಳೆಸಿದ್ದೇವೆ, ಇವರು ನಮ್ಮನ್ನು ಸಾಕಿ ಸಲಹುತ್ತಾರೆ ಎಂಬುವಂಥ ಒಂದು ಉದ್ದೇಶದ ಮೇರೆಗೆ ಮಕ್ಕಳ ಮೇಲೆ ಭರವಸೆ ಬಿಡ್ತಾರೆ. ಈ ರೀತಿಯಾಗಿ ಪ್ರತಿ ಮನುಷ್ಯನು ಮನುಷ್ಯರ ಮೇಲೆ ಭರವಸೆ ಬಿಟ್ಟು ಕೊನೆಗೆ ನಿರಾಶೆಯನ್ನು ಹೊಂದುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯ. ಅದೇ ರೀತಿ ನಾವು ದೇವರ ವಚನ ನೋಡುವುದಾದರೆ ಕೀರ್ತನೆ 62:9 ನಾವು ನೋಡುವುದಾದರೆ, ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಎಂಬುದಾಗಿ. ಹಲ್ಲೆಲೂಯ. ನೋಡ್ರಿ, ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ನರಾಧಿಪತಿಗಳಾಗ್ಲಿ ನರಜನರಾಗ್ಲಿ ಅವರೆಲ್ಲ ಏನಂತೆ ಬರೀ ಉಸಿರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅವರನ್ನ ತ್ರಾಸಿನಲ್ಲಿ ಅಂದ್ರೆ ತಕ್ಕಡಿಯಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಎಂಬುದಾಗಿ. ನೋಡ್ರಿ, ಇಂಥ ನರರ ಮೇಲೆ ನಾವು ಭರವಸೆ ಬಿಡುವಂತ ನಾವು ಎಂಥವರು? ಅವರೇ ನಮಗೆ ಆಧಾರ, ಅವರೇ ನಮಗೆಲ್ಲ, ಅವರೇ ನಮಗೆ ಎಲ್ಲ ಒಂದು ಶಕ್ತಿ ಎಂಬುದಾಗಿ. ಕೆಲವೊಂದು ಸಾರಿ ಜನರು ಇವರೇ ನಮಗೆ ಪ್ರಪಂಚ ಎಂಬುದಾಗಿ ಹೇಳುವುದನ್ನು ಸಹ ನಾವು ನೋಡ್ತೇವೆ. ಈ ರೀತಿಯಾಗಿ ಹೇಳಿ ಕೊನೆಯದಾಗಿ ಅವರು ನಿರಾಶೆ ಹೊಂದುವುದನ್ನು ನಾವು ನೋಡ್ತೇವೆ. ಅಂತ ಮನುಷ್ಯನು ಯಾವುದಕ್ಕೆ ಹೋಲಿಕೆಯಾಗಿದ್ದಾನೆ ಎಂಬುದಾಗಿ ನೋಡುವಾಗ 17ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನ ಕಾಣನು, ಯಾರು ವಾಸಿಸದ ಚೋಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಹಲ್ಲೆಲೂಯ. ನೋಡ್ರಿ, ಮನುಷ್ಯರ ಮೇಲೆ ಭರವಸೆ ಬಿಡುವಂಥವನ ಒಂದು ಭರವಸೆ, ಒಂದು ಜೀವನ ಹೇಗೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಒಂದು ಜಾಲಿ ಮರದ ಕೆಳಗಡೆ ನಾವು ಹೋಗಿ ಕುಳಿತುಕೊಂಡ್ರೆ ಹೇಗಿರುತ್ತೆ? ಅದರ ಎಲೆಗಳು ನಮಗೆ ತಂಪು ಕೊಡುತ್ತಾ, ನೆರಳು ಕೊಡುತ್ತಾ? ಕೊಡೋದಿಲ್ಲ. ಅದರ ಜಾಲಿ ಮರದ ಕೆಳಗಡೆ ಕುಳಿತುಕೊಳ್ಳುವುದಕ್ಕೆ ಅದು ಕ್ಷೇಮವಾದ ಒಂದು ಸ್ಥಳವಾಗಿರುತ್ತಾ? ಅದರ ಕೆಳಗಡೆ ಏನಿರುತ್ತೆ? ಬರೀ ಮುಳ್ಳುಗಳು ಎಲ್ಲ ಇರುತ್ತಲ್ವಾ? ಅದು ಕುಳಿತುಕೊಂಡ್ರೆ ನಮಗೆ ಚುಚ್ಚುತ್ತೆ. ಹಲ್ಲೆಲೂಯ.
ಆ ಮರದ ಕೆಳಗಡೆ ಹೋಗಿ ಕುಳಿತುಕೊಂಡ್ರು ಜನರು ನೋಡುವಂಥವ್ರು ಸಹ ಹಾಸ್ಯ ಮಾಡುತ್ತಾರೆ. ಆದರೆ ಪ್ರಿಯರೇ, ಅಂತ ಒಂದು ಯಾವುದೇ ಒಂದು ಭರವಸೆ ಇಲ್ಲದೆ ಇರುವಂತ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇರುವಂತ, ಯಾವುದೇ ಒಂದು ತಂಪುಗೊಳಿಸದೇ ಇರುವಂತ, ಅದು ನಮಗೆ ಚುಚ್ಚುವಂತ ಜಾಲಿ ಮರದ ಕೆಳಗಡೆ ಹೋಗಿ ಕುಳಿತುಕೊಂಡ್ರೆ ನಮಗೆ ಅಷ್ಟು ಕಷ್ಟ ಅನಿಸುವಾಗ ನಾವು ಮನುಷ್ಯರ ಮೇಲೆ ಏನಕ್ಕೆ ಭರವಸೆ ಇಡಬೇಕು? ದೇವಾದಿ ದೇವನ ಮೇಲೆ ನಾವು ಭರವಸೆ ಇಡಬೇಕು. ಹಾಲೆಲೂಯ. ನಾವು ದೇವರ ಮೇಲೆ ಭರವಸೆ ಇಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆಗಳಲ್ಲಿ ನಾವು ನೋಡೋದಾದ್ರೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಾಲೆಲೂಯ. ನೋಡ್ರಿ, ಯಾರ ಮೇಲೆ ನಾವು ಭರವಸೆ ಇಡಬೇಕಂತೆ? ಮನುಷ್ಯರ ಮೇಲೆ ಅಲ್ಲ, ದೇವರ ಮೇಲೆ. ಪ್ರತಿ ಅವಶ್ಯಕತೆಗಳಿಗಾಗಿ ನಾವು ದೇವರನ್ನ ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಅವಶ್ಯಕತೆಗಳಿಗಾಗಿ ಮನುಷ್ಯರನ್ನ ನೋಡುವಂಥದ್ದಲ್ಲ, ನಾವು ದೇವರನ್ನ ನೋಡುವಂಥದ್ದು. ಕೆಲವರು ಅವರ ಆಶ್ರಯ ಎಲ್ಲ ಅವರ ಒಂದು ಇನ್ಕಮ್ ಮೇಲೆ ಇರುತ್ತೆ, ಆದಾಯದ ಮೇಲೆ ಇರುತ್ತೆ. ಇದೇ ನಮಗೆ ಒಂದು ಬಲ ಎಂಬುದಾಗಿ ನಂಬ್ತಾರೆ. ಕೆಲವರ ಆಶ್ರಯ ಎಲ್ಲ ಅವರ ದೇಹದ ಬಲದ ಮೇಲೆ ಇರುತ್ತೆ. ನಮಗೆ ಶಕ್ತಿ ಇದೆ, ಬಲ ಇದೆ, ಸಾಮರ್ಥ್ಯ ಇದೆ, ನಾವು ಏನು ಬೇಕಾದ್ರೂ ನಾವು ಮಾಡ್ತೇವೆ ಎಂಬುವಂತ ಒಂದು ಮನಸ್ಸು ಅವರಲ್ಲಿರುತ್ತೆ. ನೋಡ್ರಿ, ಕೊನೆಗೆ ಇದರೆಲ್ಲದರ ಮೇಲೆ ಭರವಸೆ ಬಿಟ್ಟು ಕೊನೆಗೆ ಜಾಲಿ ಮರದ ಕೆಳಗಡೆ ಕುಳಿತುಕೊಳ್ಳುವ ಮನುಷ್ಯನ ಪರಿಸ್ಥಿತಿ ಹಾಗೆ ಅವರ ಜೀವಿತ ಬರುವುದನ್ನು ನಾವು ನೋಡ್ತೇವೆ. ಅರಣ್ಯದಲ್ಲಿ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಯಾವನ್ನದೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರೇರೆ. ಅದೇ ರೀತಿ ಇನ್ನೊಂದು ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಯೆಶಾಯ 2:22 ನಾವು ನೋಡುವುದಾದ್ರೆ, ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರ ಮನುಷ್ಯನನ್ನ ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಹಾಲೆಲೂಯ. ಏನಂತೆ? ಉಸಿರು ಮೂಗಿನಲ್ಲಿರುವ ತನಕ, ನಮ್ಮ ದೇಹದಲ್ಲಿ ಉಸಿರು ಮೂಗಿನಲ್ಲಿರುವ ತನಕ ಏನ್ ಮಾಡಬಾರ್ದಂತೆ? ಬದುಕುವ ನರ ಮನುಷ್ಯನನ್ನ ಬಿಟ್ಟು ಬಿಡ್ರಿ, ಅವನು ಯಾವ ಗಣನೆಗೆ ಬಂದಾನು. ಹಾಲೆಲೂಯ. ನೋಡ್ರಿ, ದೇವ್ರು ಹೇಳುವಂತ ಒಂದು ಮಾತು ಏನೆಂಬುದಾಗಿ ನೋಡುವಾಗ, ನೀವು ಈ ದಿನದಲ್ಲಿ, ಈ ದಿನಮಾನಗಳಲ್ಲಿ ಯಾವುದಾದ್ರೂ ಮನುಷ್ಯರ ಮೇಲೆ, ವ್ಯಕ್ತಿಗಳ ಮೇಲೆ ಭರವಸೆ ಬಿಟ್ಟು ಅವರನ್ನ ಭುಜಬಲವೆಂದು ತಿಳಿದು ಅವರು ನಮ್ಗೆಲ್ಲ ಮಾಡ್ತಾರೆ, ಎಲ್ಲ ಪರಿಸ್ಥಿತಿಗಳೇ ಅವರು ನಮಗೆ ಏನು ಬೇಕೋ ಅದನ್ನೆಲ್ಲ ನಮಗೆ ಮಾಡಿ ಮುಗಿಸ್ತಾರೆ ಎಂಬುದಾಗಿ, ಅವರೇ ನಮ್ಮ ಭುಜಬಲ, ಅವರೇ ನಮ್ಮ ಗೌರವ, ಅವರೇ ನಮಗೆಲ್ಲ ಎಂಬುದಾಗಿ ತಿಳಿದುಕೊಂಡು ಈ ದಿನದಲ್ಲಿ ನೀವು ನಿರಾಶೆಗೆ ಒಳಗಾಗಿದ್ದೀರಾ? ಒಂದು ವೇಳೆ ನೀವು ಆ ರೀತಿ ನಿರಾಶೆಗೆ ಒಳಗಾಗಿದ್ದರೆ, ನೀವು ದೇವರ ಬಳಿ ಬರುವುದಾದರೆ, ಕರ್ತನ ಬಳಿ ಬಂದು, ನಜರೇತಿನ ಯೇಸುವಿನ ಬಳಿ ಬಂದು, ಅಪ್ಪ ನಮ್ಮನ್ನು ಕ್ಷಮಿಸು, ನಮ್ಮ ಭರವಸೆ ನೀನು, ನಮ್ಮ ಆಧಾರ ನೀನೇ, ನಮಗೆಲ್ಲ ನೀನೇ ಎಂಬುದಾಗಿ ನೀವು ಒಂದು ಮಾತು ದೇವರ ಬಳಿ ಹೇಳೋದಾದ್ರೆ, ಕರ್ತನು ಈ ದಿನದಲ್ಲಿ ನಿಮಗೆ ಬೇಕಾದಂಥ ಒಂದು ನಿರೀಕ್ಷೆಯನ್ನ, ನಿಮಗೆ ಬೇಕಾದ ಅವಶ್ಯಕತೆಗಳನ್ನ ಆತನು ಸಂಧಿಸುವ ಆತನಾಗಿದ್ದಾನೆ. ನೋಡ್ರಿ, ಅದೇ ಯೆಶಾಯ 17ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಹಾಲೆಲೂಯ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮಾವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಹಾಲೆಲೂಯ. ನೋಡ್ರಿ ಪ್ರಿಯರೇ, ನಾವು ಯಾರ ಮೇಲೆ ಭರವಸೆ ಇಡಬೇಕಂತೆ? ಯೆಹೋವನ ಮೇಲೆ ಭರವಸೆ ಇಡಬೇಕು, ಯೆಹೋವನ ಮೇಲೆ ನಂಬಿಕೆ ಇಡಬೇಕು. ಅಂತ ಮನುಷ್ಯನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ನೋಡೋದಾದ್ರೆ 8ನೇ ವಚನ, ಈ ಮನುಷ್ಯನು ಹೇಗೆ ಎಂಬುದಾಗಿ ನೋಡುವಾಗ, ನೀರಾವರಿಯಲ್ಲಿ ನೆಡಲ್ಪಟ್ಟಂತ ಒಂದು ಮರಕ್ಕಾಗ್ಲಿ ಗಿಡಕ್ಕಾಗ್ಲಿ ಅದಕ್ಕೆ ಯಾವುದೇ ಒಂದು ಚಿಂತೆ ಇರೋದಿಲ್ಲ. ಅದು ಯಾವಾಗ್ಲೂ ಅದಕ್ಕೆ ಬೇಕಾದ ನೀರು ಅಲ್ಲೇ ಇರುತ್ತೆ. ಅದಕ್ಕೆ ನೀರು ಯಾವಾಗ್ಲೂ ತಂಪಾಗಿರೋದ್ರಿಂದ ಅದು ಬೇಸಿಗೆ ಕಾಲದಲ್ಲೇ ಆಗ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಎಂತ ಗಾಳಿ ಮಳೆ ಬಂದ್ರೂ ಸಹ ಅದು ನಾನು ಕಿತ್ತೋಗ್ತೀನಿ ಎಂಬುವಂತ ಆ ಒಂದು ಯಾವುದೇ ಒಂದು ಆಲೋಚನೆ ಇರೋದಿಲ್ಲ. ಅದರ ಬೇರು ತುಂಬಾ ಆಳಕ್ಕೆ ಹೋಗಿರುತ್ತೆ. ಅದು ಯಾವಾಗ್ಲೂ ಫಲಭರಿತವಾಗಿರುತ್ತೆ, ಯಾವಾಗ್ಲೂ ಫಲ ಕೊಡುತ್ತೆ. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ, ನಮ್ಮ ಭರವಸೆ, ನಮ್ಮ ನಂಬಿಕೆ ನಾವು ದೇವರ ಮೇಲೆ ಇಡಬೇಕು ಪ್ರಿಯರೇ. ನಾವು ಯಾವಾಗ ದೇವರ ಮೇಲೆ ಇಟ್ಟು ಆತನನ್ನೇ ಆತುಕೊಳ್ತೇವೋ, ಅಪ್ಪ ನೀನೇ ನನಗೆಲ್ಲ ಸ್ವಾಮಿ, ಮನುಷ್ಯರಲ್ಲ ದೇವ್ರೆ, ನನ್ನ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನೇ ಏಸಪ್ಪ ಎಂಬುದಾಗಿ ನಾವು ದೇವರ ಬಳಿ ಹೇಳುವಾಗ, ನಮ್ಮ ಜೀವಿತ ಒಂದು ಆ ನೀರಾವರಿಯಲ್ಲಿ ಬೆಳೆದಿರುವಂಥ ಆ ಮರದ ಹಾಗೆ ಇರುತ್ತೆ. ತಕ್ಕ ಸಮಯದಲ್ಲಿ ನಾವೇನು ಮಾಡ್ತೇವೆ?
ಫಲ ಕೊಡುತ್ತೇವೆ. ಹಾಲೆಲೂಯ. ನೋಡ್ರಿ, ಹಸುರೆಲೆಯನ್ನ ಬಿಟ್ಟು ಯಾವುದೇ ಒಂದು ಆ ಹರಡಿ ಧಗೆಗೆ ಭಯಪಡೋದು, ಯಾವ ಬೆಂಕಿಗೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಕ್ಷಾಮ ಬರುತ್ತೆ, ಒಂದು ಕ್ಷಾಮ ಬಂದ್ರು, ಯಾವುದೇ ಬರಗಾಲ ಬಂದ್ರು ಸಹ ನಿಶ್ಚಿಂತೆಯಾಗಿ ನಾವು ಸದಾ ಫಲ ಕೊಡುವ ಹಾಗೆ ದೇವರು ಮಾಡ್ತಾನಂತೆ. ಯಾವುದೇ ಒಂದು ಬರದ ಸಮಯದಲ್ಲಾಗಿರ್ಬೋದು, ಧಗೆಯ ಒಂದು ಬೆಂಕಿಯ ಸಮಯದಲ್ಲಾಗಿರ್ಬೋದು, ನಾವು ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುವಂತೆ ಆ ನೀರಾವರಿಯಲ್ಲಿ ಬೆಳೆದಿರುವಂತ ಮರವು ಫಲ ಕೊಡುವ ರೀತಿಯಲ್ಲಿ ದೇವರು ನಾವು ಸಹ ಫಲ ಕೊಡುವ ಹಾಗೆ ಆತನು ಮಾಡ್ತಾನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. ದೇವರೇ, ಅಪ್ಪ, ಇನ್ನು ಮೇಲೆ ನನ್ನ ಭರವಸೆ ನೀನೆ, ನನ್ನ ನಿರೀಕ್ಷೆ ನೀನೆ, ನನ್ನ ನಂಬಿಕೆ ನೀನೆ. ನನ್ನ ಜೀವಿತವು, ನನ್ನ ಜೀವನ ಸಾಗುವಂಥದ್ದು ಅದು ನಿನ್ನ ಬಲದಿಂದಲೇ, ನನ್ನ ಬಲ ಅಲ್ಲ, ನನ್ನ ಆದಾಯ ಅಲ್ಲ, ನನ್ನ ಕುಟುಂಬದವರಲ್ಲ, ನನ್ನ ಸ್ನೇಹಿತರಲ್ಲ, ನನ್ನ ಮಕ್ಕಳಲ್ಲ, ಯಾರೂ ಅಲ್ಲ ದೇವರೇ, ನೀನೇ ನನಗೆಲ್ಲ ಎಂಬುದಾಗಿ ನಾವು ಆತನನ್ನು ಆಶ್ರಯಿಸಿ ಆತನ ಬಳಿಗೆ ಬಂದರೆ ಖಂಡಿತವಾಗಿ ನಿಮ್ಮ ಜೀವಿತಗಳನ್ನು ಆತನು ಮಾರ್ಪಡಿಸುವ ಆತನಾಗಿದ್ದಾನೆ. ಜಾಲಿ ಮರದ ಜೀವಿತವನ್ನು, ಶಾಪಗ್ರಸ್ತ ಜೀವಿತವನ್ನು ಆತನು ತೆಗೆದುಹಾಕಿ ನೀವು ಫಲ ಕೊಡುವ ಹಾಗೆ, ನೀವು ಸದಾ ಫಲಿಸುವ ಹಾಗೆ ಆತನು ಮಾಡುವ ಆತನಾಗಿದ್ದಾನೆ. ಹಾಲೆಲೂಯ. ಯಾರೆಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ, ಆತನ ಬಳಿ ಈ ದಿನದಲ್ಲಿ ಒಂದು ಮಾತು, ನಜರೇತಿನ ಯೆಸಯ್ಯ, ನಿನ್ನ ಮೇಲೆ ನಾನು ನಂಬಿಕೆ ಇಡ್ತೇನೆ, ನನ್ನ ಜೀವಿತವನ್ನ ಬದಲಾಯಿಸಪ್ಪ ಎಂಬುದಾಗಿ ಒಂದು ಮಾತು ಹೇಳ್ರಿ, ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ನಾನು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ ಅಪ್ಪ. ಗೋ ದೇವರೇ, ಇನ್ನು ಮೇಲೆ ಸ್ವಾಮಿ ದೇವರೇ ಏಸಯ್ಯ, ನಮ್ಮ ಭರವಸೆ ನೀನೇ ಸ್ವಾಮಿ, ನಮ್ಮ ನಂಬಿಕೆ ನೀನೇ ಸ್ವಾಮಿ, ನಮ್ಮ ಆಧಾರ ನೀನೇ ಸ್ವಾಮಿ, ನಮ್ಮ ನಿರೀಕ್ಷೆ ನೀನೇ ಸ್ವಾಮಿ. ನಮ್ಮ ಜೀವಿತಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವರೇ. ಹೌದು ಸ್ವಾಮಿ, ಶಾಪಗ್ರಸ್ತ ಜೀವಿತಗಳನ್ನ ಬದಲಾಯಿಸಿ ಅಪ್ಪ ಫಲ ಕೊಡುವ ಜೀವಿತವಾಗಿ ನಮ್ಮನ್ನ ಮಾರ್ಪಡಿಸಿರಿ ದೇವರೇ. ಸದಾ ಫಲ ಕೊಡುವ ಹಾಗೆ ನಮ್ಮನ್ನ ಮಾರ್ಪಡಿಸಿರಿ ದೇವರೇ. ಈ ದಿನದಲ್ಲಿ ಯಾರೆಲ್ಲ ಸ್ವಾಮಿ ಅವರ ಜೀವಿತಗಳನ್ನ ನಿಮಗೆ ಒಪ್ಪಿಸಿ ಕೊಡ್ತಾ ಇದ್ದಾರೋ, ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರೆಲ್ಲ ಜೀವಿತವನ್ನ ಮಾರ್ಪಡಿಸಿ ಅವರು ಫಲ ಕೊಡುವ ಹಾಗೆ, ಅವರ ಜೀವಿತಗಳು ಆಶೀರ್ವಾದಗಳನ್ನ ನೋಡುವ ಹಾಗೆ ನೀವು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ಸಂದೇಶವು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ನೀವು ಇದನ್ನು ಶೇರ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.